ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭಾನುವಾರದ ವ್ಲಾಗ್ ಇದು. ಭಾನುವಾರದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ಲೆಮನ್ ವಾಟರ್ನ ತೊಗೋತಾ ಇದ್ದೆ. ಇವತ್ತು ಎಕ್ಸಸೈಸ್ ಸ್ಕಿಪ್ ಮಾಡಿದ್ದೀನಿ. ಯಾಕೆ ಅಂದರೆ ದೇವಸ್ಥಾನ ಹತ್ರ ಹೋಗ್ಬೇಕಿತ್ತಲ್ಲ, ಸೊ ಹಾಗಾಗಿ ಟೈಮ್ ಆಗೋದಿಲ್ಲ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿದ್ದೆ. ಡೈಲಿ 5 o'clock ಹೇಳ್ತಿದ್ದೆ, ಇವತ್ತು ಬಂದು 6:30 ಆಯಿತು ಎದ್ದಾಗ. ಸೊ ಹಾಗಾಗಿ ಇವತ್ತು ಬರೀ ಲೆಮನ್ ವಾಟರ್ನ ಕುಡಿದ್ಬಿಟ್ಟು ಕೆಲಸ ಮಾಡಿಕೊಂಡು ದೇವಸ್ಥಾನ ಹತ್ರ ಹೋಗಬೇಕು ಬೇಗ. ಸೊ ಹಾಗಾಗಿ ಇವತ್ತು ಎಕ್ಸಸೈಸ್ನ ಸ್ಕಿಪ್ ಮಾಡಿದ್ದೀನಿ. ಇಟ್ಸ್ ಓಕೆ. ವೀಕಲ್ಲಿ 1 day ಸ್ಕಿಪ್ ಮಾಡಿದರೆ ಏನಾಗೋದಿಲ್ಲ. ಸೊ ಇವಾಗ ಲೆಮನ್ ವಾಟರ್ನ ಕುಡಿದ್ಬಿಟ್ಟು ಡೈಲಿ ಭಾನುವಾರ ಡೈಲಿ ಬೆಳಗ್ಗೆ ಬಂದು ಮುಂಚೆ ಲೈಫ್ ಯೂಸ್ ಮಾಡಬೇಕಾದ್ರೆ ಶೇಕ್ನ ಕುಡಿತಿದ್ವಿ. ಇವಾಗ ಬಂದು ಭಾನುವಾರ ರಾಗಿ ಅಂಬ್ಲಿನ ಮಾಡ್ಕೋತೀನಿ. ನೈಟೇ ನೆನೆಸಿಡ್ತಾ ಇದ್ದೆ ಹಸಿಟ್ಟು, ಬಟ್ ಮರ್ತೋಗಿದ್ದೆ. ಸೊ ಹಾಗಾಗಿ 1 hour ಮುಂಚೆನೇ ನೆನೆಯೋಕೆ ಇಟ್ಬಿಡೋಣ ಅಂದ್ಬಿಟ್ಟು ಒಂದು ಬಟ್ಲಷ್ಟು ಹಸಿಟ್ಟು ಹಾಕ್ಕೊಂಡು ಇವಾಗ ನೆನೆಯೋಕೆ ಇಟ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿಲಿ. ಆಮೇಲೆ ಅದು ಪೂರ್ತಿ ನೆಂದ ಮೇಲೆ ನಾನು 1 hour ನಿಮ್ಗೆ ಎಷ್ಟು ಟೈಮ್ ಇರುತ್ತೆ ಅಷ್ಟು ನೆನೆಸಿ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಬೇಕಾದ್ರೆ ಆಗಲೇ ಕಲಿಸ್ಬಿಟ್ಟು ಆಗಲೇ ಅಂಬ್ಲಿ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು. ಇನ್ನು ನೆನೆಸಿಟ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇವಾಗ ನೆಂದ ಮೇಲೆ ನಾನು ಅದನ್ನು ಶೋಧಿಸ್ಕೊತೀನಿ. ಅದು ಸ್ವಲ್ಪ ತರಿ ಇರುತ್ತಲ್ವ, ಅದೆಲ್ಲ ಹೋಗಲಿ ಅಂತ ಅಷ್ಟೇ. ಇವಾಗ ಕಲಸಿ ಸ್ವಲ್ಪ ಉಪ್ಪಾಕಿ ಕಲಸಿಡ್ತಾ ಇದ್ದೀನಿ. ಅಂಬ್ಲಿ ಆಮೇಲೆ ಶೋಧಿಸ್ಬಿಟ್ಟು ನಮಗೆ ಎಷ್ಟು ನೀರು ಬೇಕಷ್ಟು ನೀರು ಹಾಕ್ಕೊಂಡು, ನಿಮಗೆ ತೆಳುಗೆ ಬೇಕಾದ್ರೆ ತೆಳುಗೆ, ಗಟ್ಟಿಗೆ ಬೇಕಾದ್ರೆ ಗಟ್ಟಿಗೆ ಮಾಡ್ಕೊಂಡು ಒಲೆ ಮೇಲಿಟ್ಟು ತಿರುಗಿಸ್ತಾ ಇದ್ದರೆ ಅಂಬ್ಲಿ ರೆಡಿ ಆಗುತ್ತೆ. ಅದಕ್ಕೆ ಮೊಸರು ತಪ್ಪಿದರೆ ಮಜ್ಜಿಗೆ ಹಾಕ್ಕೊಂಡು ಕುಡಿದ್ರೆ ದೇಹಕ್ಕೆ ತಂಪಾಗಿರುತ್ತೆ, ಬಾಡಿಗೆ, ಹೆಲ್ತಿಗೂ ಕೂಡ ಒಳ್ಳೆಯದು. ರಾಗಿಲಿ ಕಾರ್ಬೋಹೈಡ್ರೇಟ್ ಮತ್ತು ಫೈಬರ್ ಸಿಗುತ್ತೆ ನಮಗೆ. ಸೊ ಹಾಗಾಗಿ ರಾಗಿ ಅಂಬ್ಲಿನ ಇವತ್ತು ಬೆಳಗ್ಗೆ ಎದ್ದು ರಾಗಿ ಅಂಬ್ಲಿ ನಾವು ಟಿಫನ್ ತಿಂದೋಗೋದಿಲ್ಲ, ಹಾಗಾಗಿ ರಾಗಿ ಅಂಬ್ಲಿನ ಕುಡಿತೀವಿ. ಮಕ್ಕಳಿಗೆ ಟಿಫನ್ನ ಮಾಡಿಕೊಡ್ತೀನಿ. ಆಮೇಲೆ ಇದು ಹೆಂಗಿದ್ರು ಡೈಲಿ ರಾಗಿ ಅಂಬ್ಲಿಗೆ ತೊಗೋತೀವಲ್ವ ಸಂಡೇ, ಅದಕ್ಕೆ ಸ್ವಲ್ಪ ಇದನ್ನು ಕಾಳುಗಳನ್ನ ಆ್ಯಡ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಕೆಲವೊಂದು ಕಾಳುಗಳನ್ನ ನೆನೆಸಿ ಮೊಳಕೆ ಕಟ್ಟಿದ್ದೆ. ಹೆಸರು ಕಾಳು, ಮೆಂತ್ಯ, ಗೋಧಿ, ಉದ್ದಿನ ಕಾಳು, ಇದನ್ನು ನೆನೆಸಿ ಮೊಳಕೆ ಕಟ್ಟಿದ್ದೆ. ಅದನ್ನು ಒಣಗಕ್ಕೆ ಹಾಕ್ಬಿಡೋಣ ಅಂದ್ಬಿಟ್ಟು, ಮೊಳಕೆ ಬಂದಿತ್ತು ಚೆನ್ನಾಗಿ, ಹಾಕೋಣ ನೋಡೋಣ, ಟ್ರೈ ಮಾಡೋಣ ಯಾವ ಥರ ಬರುತ್ತೆ ಅಂದ್ಬಿಟ್ಟು. ಇದಕ್ಕೆ ನೀವು ಹಾರ್ಕ, ನವಣೆ, ಉದ್ಲು, ಸಾಮೆ ಇದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ನ್ಯೂಟ್ರಿಷನ್ ಏನು ಇದು ಬರುತ್ತೆ, ಮಿಲ್ಲೆಟ್ಸ್ ಪೌಡ್ರ್ ಬರುತ್ತಲ್ವ, ಅದೇ ಥರ ಪೌಡ್ರ್ ಆಗುತ್ತೆ. ಕಡಲೆ ಬೀಜ ಇದನ್ನೆಲ್ಲ ಆ್ಯಡ್ ಮಾಡ್ಬೋದು ನೀವು. ಕಡಲೆ ಕಾಳನ್ನ ಮೊಳಕೆ ಕಟ್ಟಿ ಹಾಕ್ಬೋದು. ನಾನು ನೆಕ್ಸ್ಟು ತೋರಿಸ್ತೀನಿ. ಅದನ್ನು ಇದು ಮಾಡಿಬಿಟ್ಟು ಇವತ್ತು ಟಿಫನ್ ಮಾಡಿಟ್ಟೋಗೋಣ ಅಂದ್ಬಿಟ್ಟು ಟೊಮೊಟೊ ಪಲಾವ್ ಮಾಡೋಣ ಅಂದ್ಬಿಟ್ಟು ಇದು ಮಾಡ್ತಿದ್ದೆ. ನನಗೆ ರೆಸಿಪಿ ಶೂಟ್ ಮಾಡೋಕ್ಕಾಗಲಿಲ್ಲ, ನಿತ್ಯ ಇದು ಬಂದ್ಲು ಅಂತ ಸೋಯಾ ಬಿರಿಯಾನಿ ಮಾಡ್ತಾಯಿದ್ದೆ. ಸೋಯಾ ಚಂಕ್ಸ್ ಬಿರಿಯಾನಿ ತುಂಬಾ ರುಚಿಯಾಗಿ ಬಂದಿತ್ತು. ನಾನು ನೆಕ್ಸ್ಟ್ ಇನ್ನೊಂದ್ಸಲ ಯಾವಾಗಲಾದರೂ ವೀಡಿಯೋನ ತೋರಿಸ್ತೀನಿ. ನನಗೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಅಂಬ್ಲಿ ಮಾಡ್ಕೋತಾ ಇದ್ದೀನಿ ಇವಾಗ. ಸೊ ಅಂಬ್ಲಿ ಮಾಡಿಬಿಟ್ಟು ಅದಕ್ಕೆ ಒಂದು ಅರ್ಧ ಗಂಟೆ ಮೊಸರು ತಪ್ಪಿರೋ ಮಜ್ಜಿಗೆ ನೆನೆಸಿ ಇಟ್ಟರೆ ಅಂಬ್ಲಿ ರೆಡಿ ಆಗುತ್ತೆ. ವೀಕ್ಲಿ 1 time ಅಂಬ್ಲಿ ಮಾಡ್ಕೊಂಡು ಕುಡೀರಿ, ಹೆಲ್ತಿಗೆ ತುಂಬಾ ಒಳ್ಳೆಯದು. ಇವಾಗ ಅಂಬ್ಲಿ ಮಾಡಿಟ್ಟು ಸ್ನಾನಕ್ಕೆ ಹೋಗಿ ಬಂದು ಸ್ನಾನ ಮುಗಿಸ್ಕೊಂಡು ದೇವಸ್ಥಾನ ಹತ್ರ ಹೋಗ್ತೀನಿ. ಪೂಜೆ ಇವತ್ತು ತುಂಬಾ ಚೆನ್ನಾಗಾಯಿತು. ಅಡ್ಡೆ ಎತ್ತಿದ್ರು ಅಮ್ಮಂದು. ಅಮ್ಮ ತುಂಬ ಖುಷಿಯಾಗಿ ಇದು ಮಾಡಿದರು. ಪೂಜೆ ಚೆನ್ನಾಗಾಯಿತು. ಅದ್ರ ವೀಡಿಯೋ ಕ್ಲಿಪ್ಸ್ನ ನಾನು ಆ್ಯಡ್ ಮಾಡ್ತೀನಿ, ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಗೂ ಶೇರ್ ಮಾಡಿ. ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರಲ್ವ. ಇವತ್ತು ಭಾನುವಾರದ ಅಲಂಕಾರ ಇದು ಅಮ್ಮಂದು. ನನಗೆ ತುಂಬ ಖುಷಿಯಾಗುತ್ತೆ ಅಮ್ಮನ ಅಲಂಕಾರ ಮಾಡೋದಕ್ಕೆ. ನನ್ನ ಬಿಟ್ಟು ಈಗ ಮಂತ್ಲಿ 1 time ಯಾವಾಗಲಾದರೂ, ಅಂದರೆ ನನಗೆ ಆ ಥರ ಗ್ಯಾಪ್ ಸಿಗೋದಿಲ್ಲ. ಕರೆಕ್ಟಾಗಿ 9 days ಆಗೋ ಥರ, 7 days ಆಗೋ ಥರ ಸಿಗುತ್ತೆ. ಮಂಡೇ ಈ ಥರನೇ ಪೀರಿಯಡ್ಸ್ ಆಗುತ್ತೆ. ಬೈ ಚಾನ್ಸ್ ಅದೇನಾದ್ರು ಹೋಗೋಕ್ಕಾಗಲಿಲ್ಲ ಅಂದಾಗ ಅದೊಂದು ಬೇಜಾರಾಗ್ತಾ ಇರುತ್ತೆ ನನಗೆ, ಯಾವ ಥರ ಅಲಂಕಾರ ಮಾಡಿದ್ದಾರೋ ಏನೋ ಅಂತ. ಹಾಗೆ ದೇವಸ್ಥಾನಕ್ಕೆ ಬಸವಣ್ಣ ಬಂದಿದ್ದಾರೆ, ನನ್ನ ಹಸ್ಬೆಂಡ್ ಬಸವಣ್ಣನ ತಂದಿದ್ದಾರೆ. ಅದಕ್ಕೂ ಕೂಡ ಅಮ್ಮ ಆಶೀರ್ವಾದ ಮಾಡ್ತಾಯಿದ್ರು. ಅಡ್ಡೆನ ಹಿಡಿಯೋದಕ್ಕಾಗೋದಿಲ್ಲ, ಅಮ್ಮ ತುಂಬಾ ಸುಸ್ತು ಮಾಡಿಬಿಡ್ತಾರೆ. ಅಡ್ಡೆ ಹಿಡ್ದವರು ಆಗಾಗ ಚೇಂಜ್ ಮಾಡ್ತಾ ಇರ್ತಾರೆ. ನೋಡಿ ಹಂಗೆ ವೀಡಿಯೋನ ಆ್ಯಡ್ ಮಾಡಿರ್ತೀನಿ, ಮತ್ತು ನಾನು ವಾಯ್ಸ್ ಓವರ್ ಕೊಡೋದಿಲ್ಲ.
ಸೈಬಿಡಿ ಟಾಟಾ. ಬನ್ನಿ ಪ್ಲಸ್ ಒಂದು ಮನೆ ಹೊಸ ಆಯ್ತು. ಇಲ್ಲಿದ್ದಾಗ ಅದರ ಬಗ್ಗೆ ಮೆಲ್ಗೋದ್ರೆ ಈಗ ಹಾಂ ಹಾಂ ಬೇಗ ಅವ್ರು ಕರ್ಕೊ ಬಂದಿದ್ದೆ ಅನ್ನ ಹಾಂ ಕರ್ಕೊ ಬಂದಿದ್ದೆ. ಕರ್ಕೊ ಬಂದರೆ ಖಂಡಿತ ಅವ್ರಿಗೆ ಒಳ್ಳೇದು ಮಾಡ್ಕೊಡ್ತೀನಿ. ಮಕ್ಕಳು ಬೇಕಾ ಇಷ್ಟು ದಿನ ತುಂಬ ಸುದ್ದಿದ್ರಂತ ಇಷ್ಟು ದಿನ ತುಂಬ ಸುದ್ದಿದ್ರಂದ್ರೆ ಎಲ್ಲ ಕಡೆ ಬನ್ನಿ ಕರ್ಕೊಂಡು ಮಾಡ್ಕೊಡ್ತೀನಿ. ಭೂಮಿ ವಿಚಾರ ಮಾಡೋದು ಅವ್ರಿಗೆ ಭೂಮಿ ವಿಚಾರ ಮಾಡೋದು ಎಲ್ಲ ನಿಮಗೆ ಗೊತ್ತು ಕೊಡೋ ಯಾರೇನು ಮಾಡೋದು ಅಲ್ಲ ಅಣ್ಣ ಹಿಡಿಯೋಕ್ಕಾಯ್ತಾ ಇಲ್ಲ. ಯಾಕಮ್ಮ ಇನ್ನೇನು ಗೊತ್ತಮ್ಮ ಯಾಕೆ ಕೊಟ್ಟು ದೇವರಿಗೆ
ಕೇಳ್ತಿದ್ದ ನಿನಗೆ ಭೂಮಿ ಕೆಲಸ ನಿಮ್ಮ ಕೆಲಸ ನೀನು ಜಮೀನು ವಿಚಾರ ಕೇಳ್ತಿದ್ದೆ ಅಂತಲ್ಲ ಗೊತ್ತಾ ಉಂಟು ಆಯ್ತು ಇದನ್ನ ಯಾವುದು ಎಜುಕೇಷನ್ ಕಲ್ತಿರ್ತಾ ಅದನ್ನೇ ಮಾಡಿಕೊಟ್ರೆ ಕೊಡ್ತಿರೋದಕ್ಕಲ್ಲ ನೀವು ಮುಂದೆ ಹೋಗಿದ್ದೀನಿ ನಿಮ್ದಾ ಜಮೀನ್ ಹಾಂ ಹೋಗಿದೆ ಆಯ್ತು ಮಾಡ್ಕೊಡ್ತೀನಿ ಅಷ್ಟೇ ಮಾಡ್ಕೊಳ್ಳಿ ಖಂಡಿತ ಕೊಡ್ತೀನಿ ಮಾಡ್ಕೊಡ್ತೀನಿ ಅದು ಕೊಡ್ತೀನಿ ನೀವು ಬರಬೇಡಿ ಗುರಿ ಕೋರಿ ವಾತ ಇವರಿಗೆ ಅವಾಗ ಬರೀ ಮಾಡಲಿಕ್ಕೆ ಇಷ್ಟ ಇವಾಗೇನಾಗ್ತದೆ ಕೋಳಿ 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 ಕೊಡ್ತಾರೆ ಹಾಂ ಕೋಳಿ ಕೊಡ್ತೀನಿ ಒಳ್ಳೆ ಕೊಡ್ತೇವೆ 3 ವರ್ಷ ಟೈಮ್ ಅಷ್ಟೇ ಮಾಡೋದು ಪರ್ಸೆಂಟಲ್ಲ ನೀವು ಸಂಜೆ ಬರ್ಬೇಕಂತ ಕೇಳ್ತಾರೆ ಫಸ್ಟ್ ಹಾಂ ಸ್ವಲ್ಪ ಈ ಕಡೆ ಬನ್ನಿ ಗಾರ್ಡಲ್ಲಿ ಭೂಮಿ ವಿಚಾರ ದೇವ್ರು ಮಾಡಿದ್ರೆ ಅಂತ ಭೂಮಿ ವಿಚಾರ ದೇವ್ರು ಮಾಡಿದ್ರೆ ತೋರಿಸಿ ನಮಗೆ ನಿಮ್ಗೆ ಏನು ಕೊಡ್ಬೋದು ನೀವು ಮೋಸ ಮಾಡ್ಬೇಕಂತೇಳಿ ದೇವ್ರು ಮಾಡಿದ್ದಾರೆ ಸನ್ನಿಧಿ ನಡ್ಕೋತೀರಾ ನಾನು ಸರಿ ಮಾಡ್ಕೊಡ್ತೀನಿ ನಡ್ಕೋದಾರ ನಾನು ಕೈ ಮುಗಿಸ್ತೀನಿ ರಕ್ತ ಏನಂತಂದ್ರೆ ನಿಮ್ಮ ತಲೆನೇ ಇರಬಾರ್ದು ಹೇಳ್ತಾರೆ ಅಂತ ಹೇಳ್ತಾರೆ ಹೋಗಿಲ್ಲ ಹಾಗೆಯೇ ಕೊಡ್ತೀನಿ ನಾನು ಹಿಂಗೆ ಏನು ಮಾಡ್ಬೇಕು
ಒಂದು ಬಗ್ಸಿ ಖುಷಿ. ದಾರ 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 ಬರಂಜ ಬಾ ಜೊತೆ ಎಲ್ಲ ಬಿಟ್ಟೈತಾ ಅಲ್ವಮ್ಮ ಅಮ್ಮನ ಹತ್ರ ಹೋಗು ಆಯ್ತಾ ನೋಡ್ತೀನಿ ಅಮ್ಮ ಅಮ್ಮ ಅವ್ಳ ಕೈ ಕಿತ್ಕೊಂಡೈತೆ ದುಡ್ಡ ಇಲ್ಲ ಅಂತ ಎಲ್ಲ ಲಾಸ್ ಆಗಿದೆ ಏನು ಮತ್ತೆ ಮಗಲ್ಲ ಅಂತ ಬಂತು ಒಂದ್ಸಲ ನಮ್ಮನ್ನ ದಾಸ್ಕೊಟ್ಟವ್ರ ಮಗಲ್ಲ ಅಂತ ಬಂತು ಸುಳ್ಳನ ಜೊತೆ ಕೇಳ್ಕೊಬೇಕು. ಯಾಕಮ್ಮ ಇರ್ಲಿ ಬಿಡಮ್ಮ. ಉದೋದ್ ಕತೆ ಕೆಲಸಕ್ಕೆ ಇಟ್ಬಿಟ್ಟು ಈಗ 3 ವಾರ ನನಗೆ ಇಲ್ಲಿ ಮನೆಗೆ ಬಾಡಿಗೆ ಮನೆ ತಗೊಂಡು ಹಾಕೇ ಇರೋದ ಬಾಡಿಗೆ ಈ ಮನೆಗೆ ಈಗಿರೋ ಮನೆಗೆ ಹಾಕಿರೋದು ಬಾಗಿಲ ಹಾಕಿರೋದು